ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 16ನೇ ಕಂತು ಮತ್ತು ಪಿಂಚಣಿ ಹಣ ಅಂದರೆ ಪೆನ್ಷನ್ ಹಣ ಯಾರ್ಯಾರು ಪಡ್ಕೊತಾ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಜನರಿಗೆ ಹಣ ಬಿಡುಗಡೆ ಆಗಿದೆ, ಜಮಾ ಆಗಿದೆ ಮತ್ತು ಇನ್ನೆಷ್ಟು ಜನರಿಗೆ ಬಿಡುಗಡೆ ಆಗೋದು ಬಾಕಿ ಇದೆ, ಈ ಎಲ್ಲದರ ಬಗ್ಗೆನೂ ಕೂಡ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಪಿಂಚಣಿ ಹಣದ ಬಗ್ಗೆ ಮಾತಾಡೋಣ. ಈಗೇನು ಪೆನ್ಷನ್ ಹಣ ಬರ್ತಾ ಇತ್ತು ಅದು ಈಗ ಮೊದಲು ಸಂಧ್ಯಾ ಸುರಕ್ಷಾ ವೇತನ 1200 ರೂಪಾಯಿ ಸಾಕಷ್ಟು ಜನರಿಗೆ ಬಿಡುಗಡೆ ಆಯಿತು. ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಸುಮಾರು 27% ಜನರಿಗೆ ಹಣ ಜಮಾ ಆಗಿದೆ ಒಂದೇ ದಿನದಲ್ಲಿ ಅಂಥೇಳಿ ಮಾಹಿತಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಬೆಳಗ್ಗೆ ಕೂಡ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ, ಪೆನ್ಷನ್ ಹಣ ಎಷ್ಟು ಜನರಿಗೆ ಬಂದಿದೆ ಚೆಕ್ ಮಾಡೋಣ, ಎಲ್ಲರೂ ವೋಟ್ ಮಾಡಿ ಅಂಥೇಳಿ. ಸುಮಾರು 45% ಜನ ವೋಟ್ ಮಾಡಿದ್ದಾರೆ. ಅಂದರೆ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಮತ್ತು ಇವತ್ತು ಬೆಳಗ್ಗೆ ಇಲ್ಲಿವರೆಗೂ ಸಹ, ಈ ಕ್ಷಣದವರೆಗೂ ಸಹ ಪೆನ್ಷನ್ ಹಣ ಒಂದು 50% ಹತ್ತತ್ರ ಜಮಾ ಆಗಿದೆ. ಯಾವುದೇ ಡೌಟ್ ಇಲ್ಲ, ಒಂದು 50%ವರೆಗೂ ಪೆನ್ಷನ್ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು 2-3 ದಿನದಲ್ಲಿ ನಿಮಗೇನಾದರೂ ವಿಧವಾ ವೇತನ ಅಥವಾ ಸಂಧ್ಯಾ ಸುರಕ್ಷಾ ವೇತನ ಅಥವಾ ವೃದ್ಧಾಪ್ಯ ವೇತನ ಏನಾದರೂ ಜಮಾ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ, ಯಾವುದೇ ಸಮಸ್ಯೆ ಇಲ್ಲ. ಡಿಸೆಂಬರ್ ತಿಂಗಳು, ಕೆಲವರು ಜನವರಿ ಡಿಸೆಂಬರ್ 2 ತಿಂಗಳ ಹಣ ಬಿಡುಗಡೆ ಆಗಿದೆ ಅಂತೇಳಿ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಕೇವಲ ಡಿಸೆಂಬರ್ ತಿಂಗಳ ಹಣ ಮಾತ್ರ ಈಗ ಬಿಡುಗಡೆ ಆಗಿರೋದು, ಜಮಾ ಆಗ್ತಾ ಇರೋದು. ನಿಮಗೂ ಕೂಡ ಜಮಾ ಆಗುತ್ತೆ, ಯಾವುದೇ ಸಮಸ್ಯೆ ಇಲ್ಲ. ಓಕೆನಾ? ಮತ್ತು ಇನ್ನು ಗೃಹಲಕ್ಷ್ಮಿ 16ನೇ ಕಂತಿಗೆ ನೋಡೋದಕ್ಕೆ ಹೋದರೆ 9ನೇ ತಾರೀಕಿಂದ 14ನೇ ತಾರೀಕುವರೆಗೂ ಏನು ಒಂದು 2-3% ಜನರಿಗೆ ಬಿಡುಗಡೆ ಆಗಿದೆ ಅಷ್ಟೇ. ಅದನ್ನು ಹೊರತುಪಡಿಸಿ ದಿನನಿತ್ಯವೂ ಕೂಡ ಜಮಾ ಆಗ್ತಾ ಇಲ್ಲ. ಓಕೆನಾ? ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಏನು ಅವಾಗ ಏನು ಜಮಾ ಆಗ್ತಿತ್ತು 30%, 40%, ಆ ರೀತಿ ಜಮಾ ಆಗಿಲ್ಲ. ಎಲ್ಲೋ 1%, 2% ಜನರಿಗೆ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಜಮಾ ಮಾಡಿರ್ಬೋದು ಅಷ್ಟೇ. ಬಿಟ್ಟರೆ ಈ ಕ್ಷಣದವರೆಗೂ ಕೂಡ ಸಾಕಷ್ಟು ಜನ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ ಬಹುತೇಕ ಜನರು. ಹಾಗಾಗಿ ನಮ್ಮ ಲೆಕ್ಕದಲ್ಲಿ ನೋಡೋದಕ್ಕೆ ಹೋದರೆ ಬಿಡುಗಡೆ ಆ ರೆಗ್ಯುಲರ್ ಪ್ರೋಸೆಸ್ ಆಗಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಓಕೆನಾ? ನಿಮ್ಗೇನು ಪ್ರೂಫ್ ಹಾಕಿ ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೆ ಅಷ್ಟೇ ಇದೆ. ಬಿಟ್ಟರೆ ಅದಕ್ಕಿಂತ ಇನ್ನೂ ಮುಂದುವರಿದ ಭಾಗದಲ್ಲಿ ಹೆಚ್ಚಿನ ಜನರಿಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಹಾಗಾಗಿ ವೆಯ್ಟ್ ಮಾಡೋಣ. ನಿಮಗೇನಾದರೂ ಹಣ ಬಿಡುಗಡೆ ಆದರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್, ನಮ್ಮ ಯೂಟ್ಯೂಬ್ ಸೆಕ್ಷನ್ನ ಅಬೌಟ್ ಸೆಕ್ಷನಲ್ಲಿದೆ, ದಯವಿಟ್ಟು ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜನ್ನು ಕಳಿಸಿ ವಿತ್ ಪ್ರೂಫ್ ಮತ್ತು ಲೈವ್ ಮಾಡಿ ವಿಡಿಯೋ ಮಾಡೋವಂಥ ಕೆಲಸ ಮಾಡ್ತೀನಿ. ಮತ್ತು ಅನ್ನಭಾಗ್ಯ ಹಣನೂ ಅಷ್ಟೇ. ಇದುವರೆಗೂ ಕೂಡ ಅನ್ನಭಾಗ್ಯ ಹಣ ಅಲ್ಲಿಗೆ ಏನು ನಿಂತಿತ್ತು, ಆಗಸ್ಟ್ ತಿಂಗಳ ಹಣ ಒಂದು 70% ಜನರಿಗೆ ಬಂದು ನಿಂತಿತ್ತು, ಅಲ್ಲಿಗೆ ಸ್ಟಾಪ್ ಆಗಿದೆ. ಇನ್ನೂ ಕೂಡ ಆಗಸ್ಟ್ ತಿಂಗಳ ಹಣನೇ ಇನ್ನೂ 30% ಜನರಿಗೆ ಬರಬೇಕು. ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ತಿಂಗಳ ಅನ್ನಭಾಗ್ಯ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗೋದು ಬಾಕಿ ಇದೆ. ಖಂಡಿತವಾಗ್ಲೂ ಬಿಡುಗಡೆ ಆದರೆ ನಮ್ಮ ಚಾನಲ್ನಲ್ಲಿ ಏನಿದೆ ಅಪ್ಡೇಟ್ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.